ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರದಲ್ಲಿ ರಾಜಕೀಯ ಜಿಲ್ಲಾ ದರ್ಶನ. ನಾನು ದಿವ್ಯಶ್ರೀ. ಚಿಕ್ಕಮಗಳೂರು ನಾಡಿನ ಸಂಪತ್ಭರಿತ ಜಿಲ್ಲೆ, ಹಾಗೇನೆ ರಾಜಕೀಯವಾಗಿಯೂ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿರೋ ಜಿಲ್ಲೆ. ರಾಜ್ಯದಲ್ಲಷ್ಟೇ ಅಲ್ಲದೆ ರಾಷ್ಟ್ರದ ಗಮನವನ್ನು ಸೆಳೆದಿದ್ದ ಚಿಕ್ಕಮಗಳೂರಿನ ಸದ್ಯದ ರಾಜಕೀಯ ರಂಗೋ. ಕಳೆದ ಬಾರಿ ಕೇಸರಿಮಯವಾಗಿದ್ದ ಕಾಫಿ ನಾಡಿನ ರಾಜಕೀಯ ದರ್ಶನದ ಹೈಲೈಟ್ಸ್ ಇಲ್ಲಿದೆ ನೋಡಿ. ಗಿರಿವನಗಳ ನಾಡು, ಹಸಿರು ಸಿರಿಯ ಬೀಡು, ಕಾಫಿ ನಾಡು ಅಂತಾನೆ ಫೇಮಸ್ಸು ಚಿಕ್ಕಮಗಳೂರು ಜಿಲ್ಲೆ. ಪ್ರಕೃತಿ ಸೌಂದರ್ಯದ ಖನಿಯಂತಿರುವ ಚಿಕ್ಕಮಗಳೂರು ಜಿಲ್ಲೆಗೆ ಚಿಕ್ಕಮಗಳೂರೇ ಸಾಟಿ. ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ಕೊಟ್ರೆ ಕಾಫಿಯ ಘಾಟು ಘಮ್ ಎನ್ನುತ್ತೆ. ಇನ್ನು ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋಕೆ ಎರಡು ಕಣ್ಣು ಸಾಲದು. ಜಿಲ್ಲಾ ಕೇಂದ್ರದಿಂದ 55 ಕಿಲೋಮೀಟರ್ ದೂರದಲ್ಲಿರುವ ಕೆಮ್ಮಣ್ಣಗುಂಡಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಶಿಖರಗಳು ಇದರ ಸುತ್ತಮುತ್ತ ಇವೆ. ಮಾಣಿಕ್ಯಧಾರ ಹಾಗೂ ಕಲ್ಲತ್ತಗಿರಿ ಜಲಪಾತಗಳನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಕರ್ನಾಟಕದ ಅತಿ ಎತ್ತರದ ಗಿರಿಶಿಖರ ಮುಳ್ಳಯ್ಯನಗಿರಿ ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ. ಬಾಬಾ ಬುಡನ್ಗಿರಿ ಕೂಡ ಪ್ರವಾಸಿಗರನ್ನ ಬಾ ಬಾ ಅಂತ ಕೈಬೀಸಿ ಕರೆಯುತ್ತೆ. ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಾದ ದತ್ತಪೀಠ ಹಾಗೂ ಶೃಂಗೇರಿ ಇರೋದು ಇದೇ ಜಿಲ್ಲೆಯಲ್ಲಿ. ಭದ್ರಾ ಅಭಯಾರಣ್ಯ, ಮೂಡಿಗೆರೆಯ ದೇವರ ಮನೆಯ ಪರಿಸರ ವರ್ಣಾತೀತ. ಇನ್ನು ಚಿಕ್ಕಮಗಳೂರಿಗೆ ದಟ್ಟ ಕಾನನವೇ ಶಾಪವಾಗಿದೆ ಅಂದ್ರೆ ತಪ್ಪೇನಿಲ್ಲ. ಯಾಕೆಂದ್ರೆ ನಕ್ಸಲ್ ಚಟುವಟಿಕೆಯು ಇದರಿಂದ ಹೆಚ್ಚಾಗಿದೆ. ಶೃಂಗೇರಿ ಸುತ್ತಲಿನ ಕಾಡು ನಕ್ಸಲ್ ಪೀಡಿತವಾಗಿದೆ. ತುಂಬಾನೇ ಅಲ್ಲದಿದ್ರೂ ಇಲ್ಲಿನ ಜನಜೀವನದ ಮೇಲೆ ತಕ್ಕ ಮಟ್ಟಿನ ಪರಿಣಾಮ ಬೀರಿದೆ. ಇದನ್ನ ಹೊರತುಪಡಿಸಿದ್ರೆ ಚಿಕ್ಕಮಗಳೂರು ಸಂಪದ್ಭರಿತ ಮಲೆನಾಡು ಜೊತೆಗೆ ಬಯಲು ಸೀಮೆಯನ್ನು ಹೊಂದಿರೋ ಈ ಜಿಲ್ಲೆಯಲ್ಲಿ ಇದೀಗ ರಾಜಕೀಯ ಕೂಡ ರಂಗೇರಿದೆ. ಚಿಕ್ಕಮಗಳೂರು ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲೂ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದ ಜಿಲ್ಲೆ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ. 1978ರಲ್ಲಿ ಅಧಿಕಾರ ಕಳೆದುಕೊಂಡಿದ್ದ ಇಂದಿರಾ ಗಾಂಧಿ ಇದೇ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ರು. ಶಿಕ್ಷಣ ತಜ್ಞರೆನಿಸಿಕೊಂಡಿದ್ದ ಎಚ್.ಜಿ. ಗೋವಿಂದೇಗೌಡ ಹಿರಿಯ ರಾಜಕೀಯ ಮುತ್ಸದ್ದಿ ಡಿ.ಬಿ. ಚಂದ್ರೇಗೌಡರನ್ನ ರಾಜ್ಯಕ್ಕೆ ನೀಡಿದ ಜಿಲ್ಲೆ ಇದು. ಚಿಕ್ಕಮಗಳೂರು ಜಿಲ್ಲೆ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿದೆ. ಈ ಪೈಕಿ ಚಿಕ್ಕಮಗಳೂರು, ಕಡೂರು ಹಾಗೂ ತರೀಕೆರೆಯಲ್ಲಿ ಲಿಂಗಾಯತರದ್ದೇ ಪ್ರಾಬಲ್ಯ. ಉಳಿದೆರಡು ಕ್ಷೇತ್ರಗಳಾದ ಮೂಡಿಗೆರೆ ಹಾಗೂ ಶೃಂಗೇರಿಯಲ್ಲಿ ಒಕ್ಕಲಿಗರು ಹಾಗೂ ಬ್ರಾಹ್ಮಣ ಮತದಾರರೇ ನಿರ್ಣಾಯಕ. ಕಳೆದ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ. 4 ಕ್ಷೇತ್ರಗಳಲ್ಲಿ ಕಮಲ ಅರಳಿತ್ತು. ಕಡೂರು ಕಾಂಗ್ರೆಸ್ ವಶವಾಗಿದ್ರೂ ಬೈ ಎಲೆಕ್ಷನ್ನಲ್ಲಿ ಅದು ಕೂಡ ಬಿಜೆಪಿ ತೆಕ್ಕೆಗೆ ಬಂದಿತ್ತು.
ಈ ಬಾರಿ ಬಿಜೆಪಿ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದು ಅಷ್ಟು ಸುಲಭವಲ್ಲ. ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಕೆಜೆಪಿ ಬಿಎಸ್ಆರ್ ಪಕ್ಷವನ್ನು ಕೂಡ ಎದುರಿಸಬೇಕಿದೆ. ಉನ್ನತ ಶಿಕ್ಷಣ ಸಚಿವ ಸಿಟಿ ರವಿಗೆ ಈ ಚುನಾವಣೆ ಸವಾಲಾಗಿದೆ. ಉಳಿದಂತೆ ಸಚಿವ ಜೀವರಾಜ್, ಕಾಂಗ್ರೆಸ್ನ ಸಗೀರ್ ಅಹಮದ್, ಜೆಡಿಎಸ್ನ ವೈಎಸ್ವಿ ದತ್ತಾ ಸೇರಿದಂತೆ ಇನ್ನಿತರೆ ಘಟಾನುಘಟಿಗಳ ಪಡೆಯೇ ಜಿಲ್ಲೆಯಲ್ಲಿದೆ. ಒಟ್ಟಾರೆ ಕಾಫಿ ನಾಡಿನಲ್ಲಿ ರಾಜಕೀಯ ರಂಗೇರಿದೆ. ಈ ಬಾರಿ ಯಾರಿಗೆ ಕಹಿ ಯಾರಿಗೆ ಸಿಹಿ ಬೀಳುತ್ತೋ ಅನ್ನೋ ಕುತೂಹಲ ಗರಿಗೆದರಿದೆ. ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆ ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ದಿಗ್ಗಜರ ಕ್ಷೇತ್ರಗಳು ಯಾವುವು, ಅಲ್ಲಿ ಗೆಲುವಿನ ಲೆಕ್ಕಾಚಾರಗಳೇನು ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.